ನವರಾತ್ರಿಯ 8ನೇ ದಿವಸದ ಕತೆ. ನಿಶುಂಭ ಸ್ವರೂಪದ ಆರಾಧನೆ. ರಕ್ತ ಬೀಜಾನಂತ ಬಲಿಷ್ಠ ರಾಕ್ಷಸನೇ ಹತನಾದ ವಿಷಯ ತಿಳಿದು ಶುಂಭ ನಿಶುಂಭ ಬಹಳ ಕ್ರೋಧಭರಿತರಾದರು. ತನ್ನ ದೈತ್ಯ ಸ್ವರೂಪದ ಸೇನೆ ಹೇಗೆ ನಾಶವಾಯಿತು ಎಂದು ಕಂಡು ಕೋಪಗೊಂಡ ನಿಶುಂಭ ತನ್ನ ಬಳಿಯಿದ್ದ ಅತ್ಯಂತ ಪ್ರಮುಖ ರಾಕ್ಷಸ ಸೇನೆಯೊಂದಿಗೆ ದೇವಿಯನ್ನು ಎದುರಿಸಲು ಬರುತ್ತಾನೆ. ಆ ರಾಕ್ಷಸ ಸೇನೆ ದೇವಿಯನ್ನು ಕೊಲ್ಲಲು ಮುಂದಾಗುತ್ತದೆ. ವಿಷಯ ತಿಳಿದ ಶುಂಭ ಕೂಡ ತನ್ನ ಸೇನೆಯೊಂದಿಗೆ ಬಂದು ಸಪ್ತ ಮಾತೃಕೆಯರೊಡನೆ ಯುದ್ಧಕ್ಕಿಳಿದು ದೇವಿಯನ್ನು ತಾನೇ ಕೊಲ್ಲುವುದಾಗಿ ಘೋಷಿಸುತ್ತಾನೆ. ಆಗ ದೇವಿ ಹಾಗೂ ಶುಂಭ ನಿಶುಂಭರ ನಡುವೆ ಘೋರ ಯುದ್ಧವೇ ಪ್ರಾರಂಭವಾಯಿತು. ನಡುವೆ ನಿಶುಂಭನು ಖಡ್ಗ ಮತ್ತಿತರ ಆಯುಧಗಳಿಂದ ಸಿಂಹದ ಮೇಲೆ ಎರಗುತ್ತಾನೆ. ಆಗ ದೇವಿಯು ಆತನ ಖಡ್ಗವನ್ನು ತುಂಡರಿಸುತ್ತಾಳೆ. ಕೂಡಲೇ ಆತ ತನ್ನ ಶಕ್ತಾಯುಧವನ್ನು ದೇವಿಯೆಡೆಗೆ ಎಸೆಯುತ್ತಾನೆ. ಅದನ್ನು ದೇವಿ ಚಕ್ರಾಯುಧದಿಂದ ಸೀಳಿದಾಗ ಆತ ವಿವಿಧ ಅಸ್ತ್ರಗಳ ಮೂಲಕ ದಾಳಿ ಮುಂದುವರಿಸುತ್ತಾನೆ. ಕೊನೆಗೆ ದುರ್ಗೆಯು ಬಾಣಗಳ ಸುರಿಮಳೆಗೈದು ಆತ ಮೂರ್ಛಿತನಾಗಿ ನೆಲದ ಮೇಲೆ ಬೀಳುವಂತೆ ಮಾಡುತ್ತಾಳೆ. ಸಹೋದರ ಬಿದ್ದುದನ್ನು ಕಂಡ ಶುಂಭ ಸಿಟ್ಟಿನಿಂದ ದೇವಿಯ ಮೇಲರಗಿ ಕೊಲ್ಲೆತ್ತಿಸುತ್ತಾನೆ. ಆಗ ದೇವಿಯು ಶಂಖನಾದ ಮಾಡಿ ತನ್ನ ಧನುಸ್ಸಿನ ಹೆದೆಯನ್ನು ಮೀಟುತ್ತಾಳೆ. ಜೊತೆಗೆ ದೈತ್ಯರನ್ನು ಅಶಕ್ತರನ್ನಾಗಿಸುವಂತೆ ಗಂಟನಾದ ಮಾಡುತ್ತಾಳೆ. ಕಾಳಿಕಾ ದೇವಿಯು ನಿಲ್ಲು ನಿಲ್ಲು ಎಂದು ಗರ್ಜಿಸುತ್ತಾಳೆ. ದೇವಿಯ ಈ ಆರ್ಭಟ ನೋಡಿ ದೇವತೆಗಳು ಆಕೆಯನ್ನು ಪ್ರಶಂಸಿಸುತ್ತಾರೆ. ಶುಂಭನು ದೇವಿಯ ಮೇಲೆ ಬೆಂಕಿ ಚಂಡನ್ನು ಎಸೆಯುತ್ತಾನೆ. ಆದರೆ ದೇವಿಯು ಮಹೋಲ್ಕವೆಂಬ ಶಕ್ತಿಯಿಂದ ಅದನ್ನು ತಡೆಯುತ್ತಾಳೆ. ಕೂಡಲೇ ಶುಂಭನನ್ನು ಶೂಲದಿಂದ ಹೊಡೆದುರುಳಿಸುತ್ತಾಳೆ. ಈ ಸನ್ನಿವೇಶದಲ್ಲಿ ಎಚ್ಚರಗೊಂಡ ನಿಶುಂಭ ದೇವಿಯ ಮೇಲೆ, ಕಾಳಿಯ ಮೇಲೆ, ಸಿಂಹದ ಮೇಲೆ ಬಾಣಗಳನ್ನು ಪ್ರಯೋಗಿಸುತ್ತಾನೆ. 1000 ತೋಳುಗಳಿಂದ 1000 ಚಕ್ರ ಧರಿಸಿ ದೇವಿಯನ್ನು ಮುಚ್ಚಿ ಹಾಕಲು ನೋಡುತ್ತಾನೆ. ಆದರೆ ದೇವಿಯು ತನ್ನ ಬಾಣಗಳಿಂದ ಚಕ್ರಗಳನ್ನು ನಾಶ ಮಾಡಿ ಬಿಡುತ್ತಾಳೆ. ಕೊನೆಯದಾಗಿ ಶೂಲವನ್ನು ಹಿಡಿದು ನುಗ್ಗಿದ ನಿಶುಂಭನನ್ನು ಅದೇ ವೇಗದಲ್ಲಿ ತಡೆದ ದೇವಿಯು ತನ್ನ ತ್ರಿಶೂಲದಿಂದ ಆತನ ಎದೆಗೆ ಇರಿದು ಶಿರಸ್ಸನ್ನು ಕತ್ತರಿಸಿ ಬಿಡುತ್ತಾಳೆ. ಹೀಗೆ ಮಹಾಬಲಶಾಲಿ ರಾಕ್ಷಸ ನಿಶುಂಭನನ್ನು ಸಂಹಾರ ಮಾಡಿದ ದೇವಿ ನಿಶುಂಭ ದುರ್ಗಾ ಎನಿಸಿಕೊಂಡು ಲೋಕಗಳಲ್ಲಿ ಪೂಜನೀಯಳಾದಳು. ಈ ದೇವಿಯ ಆರಾಧನೆಯಿಂದ ನಮ್ಮ ಸಕಲ ಶತ್ರು ಭಾಗಗಳು ನಾಶವಾಗುತ್ತವೆ. ಅದರಲ್ಲೂ ವಿಶೇಷವಾಗಿ ಎಲ್ಲ ದೃಷ್ಟಿ ದೋಷಗಳು ನಿವಾರಣೆಯಾಗುತ್ತವೆ. ಇದಿಷ್ಟು ಕೂಡ ನವರಾತ್ರಿಯ 8ನೇ ದಿವಸದ ಕತೆ. ನಿಶುಂಭ ಸ್ವರೂಪದ ಆರಾಧನೆ ಸಂಪೂರ್ಣವಾಯಿತು.